ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅನುಭವ ಮಂಟಪ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಶರಣ ಡಾಕ್ಟರ್ ಕೆ. ಎಸ್. ರಾಜಣ್ಣ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಲಿಂಗರಾಜಪುರ, ಬೆಂಗಳೂರು. ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹಿರೇಮಠವನ್ನು ಬಸವ ಮಠವನ್ನಾಗಿಸಿ ಈ ನೆಲದಲ್ಲಿ ಕನ್ನಡ ಬಸವ ಉಳಿದು ಬೆಳೆಯಲು ಮತ್ತು ತಲೆಯ ಮೇಲೆ ಸ್ವಂತ ಕಲ್ಲು ಮಣ್ಣು ಹೊತ್ತು ನೂತನ ಅನುಭವ ಮಂಟಪ ನಿರ್ಮಿಸುವ ಮೂಲಕ ಬಸವ ಕಲ್ಯಾಣದ ಸಮಗ್ರ ವಿಕಾಸಕ್ಕೆ ಅಂದೇ ಅಡಿಗಲ್ಲು ಹಾಕಿದರು. ಇಂತಹ ಮಹಾನ್ ಚೇತನರಾದ ಶ್ರೀಗಳ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ವಿಕಲಚೇತನರ ಕಣ್ಣೀರು ಒರೆಸಿ ಅವರ ಬದುಕನ್ನು ಸುಂದರಗೊಳಿಸಲು ದುಡಿದಿರುವ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಕೆ. ಎಸ್. ರಾಜಣ್ಣ ಅವರಿಗೆ ಈ ಸಾಲಿನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಅವರ ಬದುಕೆ ಲಕ್ಷಾಂತರ ಜನರಿಗೆ, ಅದರಲ್ಲೂ ವಿಕಲಚೇತನರಿಗೆ ಒಂದು ಸ್ಫೂರ್ತಿಯಾಗಿದೆ ಮತ್ತು ಒಂದು ರೋಲ್ ಮಾಡೆಲ್ ಆಗಿದೆ. ಈ ಪ್ರಶಸ್ತಿಯು ಪ್ರಶಸ್ತಿ ಫಲಕ ಮತ್ತು 1 ಲಕ್ಷ ರೂಪಾಯಿ ನಗದು ಹೊಂದಿರುತ್ತದೆ. ಪ್ರಶಸ್ತಿಯ ದಾಸೋಹಿಗಳು ಶರಣ ಈಶ್ವರ ಖಂಡ್ರೆ, ಅಧ್ಯಕ್ಷರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ, ಭಾಲ್ಕಿ. 45ನೇಯ ಶರಣಕಮಠ ಅನುಭವ ಮಂಟಪ ಉತ್ಸವ. ಈ ಸಮಾರಂಭದಲ್ಲಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು, ವಿಶ್ವ ಬಸವ ಧರ್ಮ ಟ್ರಸ್ಟ್, ಅನುಭವ ಮಂಟಪ, ಬಸವ ಕಲ್ಯಾಣ. ಇದು 45ನೇಯ ಶರಣಕಮಠ ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮದಲ್ಲಿ ಅವರಿಗೆ ಗೌರವ ಸನ್ಮಾನವನ್ನು ಮಾಡಲಾಗಿದೆ. ಅತಿ ವಿಜೃಂಭಣೆಯಿಂದ ಈ ಸಮಾರಂಭದಲ್ಲಿ ಸಾವಿರಾರು ಭಕ್ತರ ಜನರ ಮಧ್ಯೆ ಅವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಲಾಯಿತು.